ಹಾಯ್ ಫ್ರೆಂಡ್ಸ್, ಪ್ರೇಮಾಸ್ ಟೇಸ್ಟಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಎಲ್ಲರ ಫೇವ್ರೇಟ್ ಗುಲಾಬ್ ಜಾಮೂನ್. ಮನೆಯಲ್ಲಿ ಬರ್ಡೇ ಪಾರ್ಟೀಸ್ ಏನಾದ್ರು ಫಂಕ್ಷನ್ ಇದ್ದರೆ ಈ ರೀತಿಯಲ್ಲಿ ಒಂದ್ಸತಿ ಗುಲಾಬ್ ಜಾಮೂನ್ನ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 100 ಗ್ರಾಮ್ ಆಗೋಷ್ಟು ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ 2 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು 1 ಲೋಟ ಹಸಿ ಹಾಲು ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ 2 ಬೌಲ್ ಸಕ್ಕರೆ ತೊಗೊತಾ ಇದ್ದೀನಿ. ಪಾಕ ರೆಡಿ ಮಾಡ್ಕೊಳ್ಳೋವಾಗ ನಾವು ಎಷ್ಟು ಬೌಲ್ ಸಕ್ಕರೆ ತೊಗೊತೀವಿ ಅದ್ರ ಡಬಲಷ್ಟು ನಾವಿಲ್ಲಿ ನೀರು ಹಾಕೋಬೇಕು. ನಾನಿಲ್ಲಿ 2 ಬೌಲ್ ಸಕ್ಕರೆ ತೊಗೊಂಡಿರೋದ್ರಿಂದ 4 ಬೌಲ್ ಆಗುವಷ್ಟು ನೀರು ಹಾಕೋಬೇಕು. ನಿಮಗೆ ಪಾಕ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕೋಬೋದು. ಹಾಗೆ ನಾನಿಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ 2 ಏಲಕ್ಕಿನ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಬಾಯ್ಲ್ ಮಾಡ್ಕೊಳ್ಳೋವಾಗ. ಮತ್ತು ಇದನ್ನು ಲೋ ಫ್ಲೇಮಲ್ಲಿ ಮಾಡಬೇಕು, ಇಲ್ಲಾಂದರೆ ಮೀಡಿಯಮ್ ಫ್ಲೇಮ್ ಕೂಡ ಓಕೆ. ಇಲ್ಲಿ ನಾನು 100 ಗ್ರಾಮ್ MTR ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಚಪಾತಿ ಹಿಟ್ಟು ಥರ. ಸ್ವಲ್ಪ ಸಾಫ್ಟಾಗೇ ಇರಬೇಕು ಇದು. ಸೊ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ, ಸಾಫ್ಟಾಗಿ ಇರೋ ಥರ, ಗಟ್ಟಿ ಆಗಬಾರ್ದು ಆ ಥರ. ಹಾಗೆ ಇಲ್ಲಿ ನೋಡ್ಬೋದು ನಾವು ಸಕ್ಕರೆ ಪಾಕನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಏಲಕ್ಕಿ ಆಪ್ಷನಲ್, ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ನಾನು ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ನಾನು ಕಾದಿರೋ ಬಾಣಲಿಗೆ 4 ಚಮಚಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾಯೋಕೆ ಇಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಗುಲಾಬ್ ಜಾಮೂನ್ನ ಚಿಕ್ಕದಾಗಿ ಮಾಡಿದ್ದೀನಿ. ಇದು ಪಾಕಕ್ಕೆ ಹಾಕಿದಾಗ ಇದು ತುಂಬಾ ದೊಡ್ಡದಾಗುತ್ತೆ ಅದಕ್ಕೆ. ಹಾಗೆ ಇಲ್ಲಿ ನಾವು ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊಳ್ಳೋವಾಗ ಇದ್ರ ಮೇಲೆ ಸೀಲ್ ಬಿಟ್ಕೊಳ್ಳೋ ಥರ ಆ ಥರ ಎಲ್ಲ ಆಗಬಾರ್ದು. ಏನಕ್ಕಂದರೆ ಅದು ಎಣ್ಣೆಗೆ ಬಿಟ್ಟಾಗ ಅದು ಒಡ್ಕೊಂಬಿಡುತ್ತೆ. ಅದಕ್ಕೆ ನಾವು ಹುಷಾರಾಗಿ ಮಾಡ್ಕೋಬೇಕು ಗುಲಾಬ್ ಜಾಮೂನ್ನ. ಇಲ್ಲಿ ಗುಲಾಬ್ ಜಾಮೂನ್ನ ಚಿಕ್ಕದಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನಾವು ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊಂಡಿರೋದನ್ನ ಎಣ್ಣೆಗೆ ಬಿಟ್ಟಾಗ ಅದನ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಏನಕ್ಕಂದರೆ ಹೈ ಫ್ಲೇಮಲ್ಲಿ ಇದ್ದರೆ ಅದು ಬೇಗನೆ ಕರ್ರಗಾಗಿ ಹೋಗ್ಬಿಡುತ್ತೆ ಜಾಸ್ತಿ. ಅದಕ್ಕೆ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇದನ್ನು. ಹಾಗಾಗಿ ಒಳಗಡೆ ಎಲ್ಲನೂ ನೀಟಾಗಿ ಬೇಯುತ್ತಿದ್ದು, ಇಲ್ಲಾಂದರೆ ಆಚೆಗಡೆ ಕರ್ರಗಾಗ್ಬಿಡುತ್ತೆ, ಒಳಗಡೆ ಬೇಯದೇ ಇರಲ್ಲ. ಸೊ ಇದನ್ನು ನೋಡಿಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಹಾಗೆ ನಿಮಗೆ ನಾನು ನೆಕ್ಸ್ಟು ಯಾವ ಸ್ವೀಟ್ನ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ಆ ಸ್ವೀಟ್ನ ಕಮೆಂಟ್ ಮಾಡಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ಯಾವುದಾದ್ರೂ ಡಿಶ್ನ ಟ್ರೈ ಮಾಡಬೇಕಂದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಈಗ ನೋಡ್ಬೋದು ನಾವು ಆಲ್ರೆಡಿ ಒಂದು ಸ್ವಲ್ಪ ಹಾಕಿಬಿಟ್ಟಿದ್ದೆ ನಾನಿಲ್ಲಿ. ಸೊ ಇದನ್ನು ಎಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಒಟ್ಟಿಗೆ ಪಾಕಕ್ಕೆ ಹಾಕಿ, ಏನಕ್ಕಂದರೆ ಫಸ್ಟು ಯಾವ್ದಾದ್ರು ಹಾಕಿಬಿಟ್ರೆ ಅದು ಆಲ್ರೆಡಿ ಪಾಕನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಆಮೇಲೆ ಹಾಕೋದೆಲ್ಲ ಒಂದು ಸ್ವಲ್ಪ ಪಾಕನ ಹೀರ್ಕೊಳ್ಳಲ್ಲ. ಅದಕ್ಕೆ ಎಲ್ಲನೂ ಒಟ್ಟಿಗೆ ಪಾಕಕ್ಕೆ ಹಾಕಿ ಆಮೇಲೆ ಸ್ವಲ್ಪ ಹೊತ್ತು ಬಿಡಿ, ಅದನ್ನು ಒಂದು 25-30 ನಿಮಿಷ. ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ ಆಮೇಲೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಅದು ಒಳಗಡೆ ಎಲ್ಲ ಬೇಯ್ದಿದೆ ಅಂತ. ನೋಡಿದ್ರಿ ಅಲ್ವಾ ಎಷ್ಟು ಸಾಫ್ಟಾಗಿ, ಎಷ್ಟು ಟೇಸ್ಟಿಯಾಗಿ ನಾವು ಗುಲಾಬ್ ಜಾಮೂನ್ನ ಮಾಡ್ಕೋಬೋದು ಒಂದು 5-6 ಸ್ಟೆಪ್ಪಲ್ಲಿ ಅಂತ. ಹೀಗೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. Thank you for watching.